ರಾತ್ರಿ ಊಟನ ನಾವು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಆದರೆ ನಾವು ರಾತ್ರಿ ಜಾಸ್ತಿ ಊಟ ಮಾಡ್ಲಿಲ್ಲ ಅಥವಾ ರಾತ್ರಿ ಊಟನೇ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ನಿದ್ರೆನೇ ಬರಲ್ಲ ಅಂತಕ್ಕಂಥ ಅನೇಕ ಪೇಷಂಟ್ಸ್ ಕೂಡ ನಮ್ಮ ಹತ್ರ ಇದ್ದಾರೆ. ಸರಿ, ಹಾಗಿದ್ರೆ ಈ ರಾತ್ರಿ ಊಟ ನಮ್ದು ಯಾವ ರೀತಿ ಇರಬೇಕು ಅನ್ನೋದು ಒಂದಾದ್ರೆ, ಯಾವ ಟೈಮ್ ನಲ್ಲಿ ನಾವು ರಾತ್ರಿ ಊಟ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ನೋಡಿ, ನಾವೇನೇ ಆಹಾರವನ್ನು ನಾವು ಉಪಯೋಗಿಸ್ತೀವಿ, ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಪೌಷ್ಟಿಕಾಂಶ ಇರುತ್ತೆ. ಆ ಒಂದು ಪೌಷ್ಟಿಕಾಂಶ ಯಾವ್ದು ಅಂತಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನು, ಫ್ಯಾಟ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ಇಷ್ಟರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಅಂಶ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ನಮಗೆ ಅತಿ ಹೆಚ್ಚಾಗಿ ನಮಗೆ ಯೂಸ್ ಆಗ್ತಕ್ಕಂಥದ್ದು ಏನಂತಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನು ಮತ್ತೆ ಫ್ಯಾಟ್. ಸರಿ, ಈ ಮೂರು ಅಂಶಗಳು ನಮ್ಮ ದೇಹ ಸೇರಿದ ಮೇಲೆ ಏನಾಗುತ್ತೆ? ಮೆಟಬಾಲಿಸಮ್ ಆಗುತ್ತೆ, ಅಂದ್ರೆ ಜೀರ್ಣ ಆಗುತ್ತೆ. ಜೀರ್ಣ ಆಗೋ ಉದ್ದೇಶ ಏನಂತಂದ್ರೆ ನಮಗೆ ಎನರ್ಜಿ ಬೇಕಾಗಿರುತ್ತೆ, ಶಕ್ತಿ ಬೇಕಾಗಿರುತ್ತೆ ನಾವು ಬದುಕಲಿಕ್ಕೆ. ಹಾಗಾಗಿ ಈ ಒಂದು ನ್ಯೂಟ್ರಿಯೆಂಟ್ಸ್ ಯುಟಿಲೈಸ್ ಆಗ್ಬಿಟ್ಟು ಒಂದು ಎನರ್ಜಿ, ಶಕ್ತಿ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಸರಿ, ಶಕ್ತಿ ಯಾವ್ದಕ್ಕೆ ಬೇಕು? ನಾವು ಆಕ್ಟಿವ್ ಆಗಿರ್ಲಿಕ್ಕೆ, ಅದ್ರ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂತಂದ್ರೆ ನಮಗೆ ಶಕ್ತಿಯ ಒಂದು ಅವಶ್ಯಕತೆ ಇರುತ್ತೆ. ಸರಿ, ಒಂದು ಮೆಟಬಾಲಿಸಮ್ ಏನಾಗುತ್ತಲ್ಲ, ಒಂದು ಜೀರ್ಣಕ್ರಿಯೆ ಏನಿದೆಯಲ್ಲ, ಇದು ಬೆಳಿಗ್ಗೆ ಯಾವ ರೀತಿ ಇರುತ್ತೆ ಮತ್ತೆ ರಾತ್ರಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಬೆಳಗಿನ ಜಾವ, ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗ್ತಾ ಬರುತ್ತೆ. ಮಧ್ಯಾಹ್ನದ ಹೊತ್ತಷ್ಟೊತ್ತಿಗೆ ತುಂಬಾ ಫಾಸ್ಟ್ ಆಗಿರುತ್ತೆ, ತುಂಬಾ ಪೀಕಲ್ಲಿ ಇರುತ್ತೆ ಈ ಒಂದು ಮೆಟಬಾಲಿಸಮ್, ಅಂದ್ರೆ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಮಧ್ಯಾಹ್ನದ ಹೊತ್ತಲ್ಲಿ. ಅಂದ್ರೆ ಸೂರ್ಯನ ಬಿಸಿಲು ಯಾವಾಗ ಜಾಸ್ತಿ ಇರುತ್ತೆ, ಹೀಟ್ ಯಾವಾಗ ಜಾಸ್ತಿ ಇರುತ್ತಲ್ಲ ಅಂತಹ ಸಮಯದಲ್ಲಿ ಅತಿ ಹೆಚ್ಚಾಗಿರುತ್ತೆ ಒಂದು ಜೀರ್ಣಕ್ರಿಯೆ. ಕ್ರಮೇಣ ಬರ್ತಾ ಬರ್ತಾ ಸ್ಲೋ ಆಗುತ್ತೆ, ಸಂಜೆ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಸಂಜೆ ಮೇಲೆ ಕಡಿಮೆ ಆಗ್ತಾ ಆಗ್ತಾ ರಾತ್ರಿ ಆಲ್ಮೋಸ್ಟ್ ತುಂಬಾನೇ ಕಡಿಮೆ ಆಗಿರುತ್ತೆ. ಅಂದ್ರೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ತುಂಬಾನೇ ಕಡಿಮೆ ಆಗಿರುತ್ತೆ. ಸರಿ, ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂತೀವಿ, ಪ್ರೋಟೀನ್ ಜಾಸ್ತಿ ತಿಂತೀವಿ, ಮತ್ತೆ ಫ್ಯಾಟ್ ಅನ್ನು ಜಾಸ್ತಿ ತಿಂತೀವಿ. ಅದರಲ್ಲಿ ರಾತ್ರಿ ಹೊತ್ತು ನಾವು ಹೆವಿಯಾಗಿ ಊಟ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ನಮಗೆ ಜಾಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್. ಸರಿ, ಕಾರ್ಬೋಹೈಡ್ರೇಟ್ ಇಟ್ಸ್ ಎ ಸೋರ್ಸ್ ಆಫ್ ಎನರ್ಜಿ. ನಮಗೆ ಎನರ್ಜಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಕಾರ್ಬೋಹೈಡ್ರೇಟ್. ಹಾಗೆ ನೀವು ಎಷ್ಟೇ ಕಾರ್ಬೋಹೈಡ್ರೇಟ್ ತಿಂದರೂ ಕೂಡ ಅದು ವೇಸ್ಟ್ ಆಗಿ ಹೋಗೋದಿಲ್ಲ, ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡುತ್ತೆ. ಎಕ್ಸ್ಟ್ರಾ ರಾತ್ರಿ ಹೊತ್ತಿನ ಎಕ್ಸ್ಟ್ರಾ ನೀವು ಕಾರ್ಬೋಹೈಡ್ರೇಟ್ ತಿಂತಿರಲ್ಲ, ಅದು ಸ್ಟೋರ್ ಮಾಡುತ್ತೆ ಬಾಡಿ. ಯಾವ ರೂಪದಲ್ಲಿ? ಫ್ಯಾಟ್ ರೂಪದಲ್ಲಿ ಸ್ಟೋರ್ ಮಾಡುತ್ತೆ. ಹಾಗಾಗಿ ಒಬೆಸಿಟಿ ಅಂದ್ರೆ ದಪ್ಪ ಆಗ್ತಕ್ಕಂಥದ್ದು ಅತಿ ಹೆಚ್ಚಾಗುತ್ತೆ. ಅಂದ್ರೆ ರಾತ್ರಿ ಹೆಚ್ಚಾದ ಊಟ ಮಾಡೋದ್ರಿಂದ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗ್ಬಿಟ್ಟು ಫ್ಯಾಟ್ ಜಾಸ್ತಿ ಆಗ್ತಕ್ಕಂಥದ್ದು ಅತಿ ಹೆಚ್ಚು. ಇದಕ್ಕಿಂತ ಮುಖ್ಯವಾಗಿ ಏನ್ ರಾತ್ರಿ ತಿಂದ್ರೆ ದಪ್ಪ ಆಗ್ತೀವಿ ಅಂತ ಹೇಳ್ತೀನಲ್ಲ, ಅದಕ್ಕಿಂತ ಇನ್ನೂ ಮುಖ್ಯವಾಗಿ ಬೇರೆ ಏನಿದೆ ಅಂತಂದ್ರೆ ಪ್ರೋಟೀನ್ ಅನ್ನು ಕೂಡ ಜಾಸ್ತಿ ಉಪಯೋಗಿಸ್ತೀವಿ. ನಾರ್ಮಲ್ ಆಗಿ ಊಟ ಜಾಸ್ತಿ ಅಂದಾಗ ಇವಿಷ್ಟು ಅಂಶ ಜಾಸ್ತಿ ಆಗಿ ಆಗ್ತವೆ. ಪ್ರೋಟೀನ್ ಕೂಡ ಜಾಸ್ತಿ ಯೂಸ್ ಮಾಡ್ತೀವಿ. ಯಾವಾಗ ಪ್ರೋಟೀನ್ ಅನ್ನ ಜಾಸ್ತಿ ಉಪಯೋಗಿಸ್ತೀವೋ ಒಂದನೇದು ಎರಡು ರೀತಿ ಇದು ಎಫೆಕ್ಟ್ ಮಾಡುತ್ತೆ. ಒಂದನೇದಾಗಿ ಹಾರ್ಡ್ ಆಗಿರುತ್ತೆ, ಡೈಜೆಷನ್ ಆಗಲ್ಲ. ಯಾವಾಗ ಡೈಜೆಷನ್ ಆಗಲ್ವೋ ಹೊಟ್ಟೆನಲ್ಲಿ ಸಂಕಟ ಆಗೋದು, ಹಿಂಸೆ ಆಗೋದು, ಇಂಡೈಜೆಷನ್ ಆಗೋದು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ವಾಕರಿಕೆ, ವಾಂತಿ, ಮೋಷನ್ ಸರಿಯಾಗಿ ಆಗದೆ ಇರ್ತಕ್ಕಂಥ ಇಷ್ಟು ಸಮಸ್ಯೆಗಳು ಈ ಪ್ರೋಟೀನ್ ಇಂದ, ಅತಿ ಹೆಚ್ಚಾದ ಒಂದು ಪ್ರೋಟೀನ್ ಇಂದ ಆದ್ರೆ. ಎರಡನೇದಾಗಿ ಅತಿ ಮುಖ್ಯವಾಗಿ ಒಂದು ಪ್ರೋಟೀನ್ ಇಂದ ಆಗ್ತಕ್ಕಂಥ ಒಂದು ಸಮಸ್ಯೆ, ಅತಿ ಹೆಚ್ಚಾದ ಒಂದು ಪ್ರೋಟೀನ್ ಇಂದ ಆಗ್ತಕ್ಕಂಥ ಸಮಸ್ಯೆ ಏನಂತಂದ್ರೆ, ನೋಡಿ, ಪ್ರೋಟೀನು ನಮಗೆ ಎನರ್ಜಿ ಕೊಡೋದಿಲ್ಲ, ಬಟ್ ಸ್ವಲ್ಪ ಅತಿ ಕಡಿಮೆ ಪ್ರಮಾಣದಲ್ಲಿ ನಮಗೆ ಹಾರ್ಮೋನ್ಸ್ ಮತ್ತೆ ಎನ್ಸೈಮ್ಸ್ ಉತ್ಪತ್ತಿ ಆಗ್ಲಿಕ್ಕೆ ಬೇಕಾಗಿರ್ತದೆ. ಬಟ್ ನಾವು ಯಾವಾಗ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನ ತಿಂತೀವೋ ಈ ಒಂದು ಪ್ರೋಟೀನ್ ಮೆಟಬಲೈಸ್ ಆಗಿ ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಅಂದ್ರೆ ವೇಸ್ಟ್ ಪ್ರಾಡಕ್ಟ್ಸ್ ಉತ್ಪತ್ತಿ ಆಗುತ್ತೆ. ಯಾವುವು? ಯೂರಿಯಾ, ಯೂರಿಕ್ ಆಸಿಡ್ ಮತ್ತೆ ಕ್ರಿಯೇಟಿನ್ ಅಂಶಗಳು ಉತ್ಪತ್ತಿ ಆಗುತ್ತೆ ಅತಿ ಹೆಚ್ಚಾದ ಒಂದು ಪ್ರೋಟೀನ್ ಇಂದ. ಇದು ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಕ್ಕಂಥ ಸಮಯದಲ್ಲಿ ಇವು ಅಸಿಡಿಕ್ ಆಗಿರೋದ್ರಿಂದ ನಮ್ಮ ಬ್ಲಡ್ ಅನ್ನು ಕೂಡ ಅಸಿಡಿಕ್ ಮಾಡುತ್ತೆ. ನಮ್ಮ ಬ್ಲಡ್ ಆಲ್ಕಲೈನ್ ಆಗಿರ್ಬೇಕಾಗಿರ್ತಕ್ಕಂಥ ಬ್ಲಡ್ ಹೆಚ್ಚಾದ ಪ್ರೋಟೀನ್ ತಿಂದು ಪ್ರೋಟೀನ್ ಇಂದ ಬಂದಂತ ಯೂರಿಯಾ, ಯೂರಿಕ್ ಆಸಿಡ್ ಮತ್ತೆ ಕ್ರಿಯೇಟಿನ್ ಇಂದ ಅಸಿಡಿಕ್ ಆಗುತ್ತೆ. ಸರಿ, ಅಸಿಡಿಕ್ ಆದ್ರೆ ಏನ್ ತೊಂದರೆ ಆಗುತ್ತೆ? ಅನೇಕ ಕ್ರಾನಿಕ್ ಡಿಸೀಸಸ್ ಏನ್ ಹೇಳ್ತೀವಲ್ಲ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಆರ್ಥರೈಟಿಸ್, ಅಷ್ಟೇ ಅಲ್ಲ ಇವನ್ ಕ್ಯಾನ್ಸರ್ ಕೂಡ ಆಗ್ಬಹುದು, ಲಿವರ್ ಡಿಸೀಸಸ್, ಕಿಡ್ನಿ ಡಿಸೀಸಸ್, ಇಂಥ ಎಲ್ಲ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ. ಅದಕ್ಕಿಂತ ಮುಖ್ಯವಾಗಿ ಯಾವಾಗ ಅಸಿಡಿಕ್ ಬ್ಲಡ್ ಆಗುತ್ತೋ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ರಕ್ತನಾಳಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅಂದ್ರೆ ಹಾರ್ಟ್ ಬ್ಲಾಕ್ ಆಗ್ತಕ್ಕಂಥದ್ದು, ಡ್ಯಾಮೇಜ್ ಆಗ್ಬಿಟ್ಟು ವೆಸಲ್ಸ್ ಡ್ಯಾಮೇಜ್ ಆಗಿ ಹಾರ್ಟ್ ಬ್ಲಾಕ್ ಆಗ್ತಕ್ಕಂಥದ್ದು, ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಮೂರನೇ ಅಂಶ ನಾವು ಜಾಸ್ತಿ ತಿನ್ನೋದು ಆಹಾರದಲ್ಲಿ ಅಂತಂದ್ರೆ ಫ್ಯಾಟ್ ಅಂಶ ಜಾಸ್ತಿ ತಿಂತೀವಿ. ಯಾವಾಗ ನಾವು ಫ್ಯಾಟ್ ಅಂಶವನ್ನು ಜಾಸ್ತಿ ತಿಂತೀವೋ ಫ್ಯಾಟ್ ಜೀರ್ಣ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಬೈಲ್ ಉತ್ಪತ್ತಿ ಆಗುತ್ತೆ. ಜಾಸ್ತಿ ಫ್ಯಾಟ್ ತಿಂತೀರಾ, ಹಾಗಾಗಿ ಜಾಸ್ತಿ ಬೈಲ್ ಉತ್ಪತ್ತಿ ಆಗುತ್ತೆ. ಯಾವಾಗ ಜಾಸ್ತಿ ಬೈಲ್ ಉತ್ಪತ್ತಿ ಆಗುತ್ತೋ ಇದು ಡಿಸ್ಕಂಫರ್ಟ್, ಮತ್ತೆ ಏನು ಹೊಟ್ಟೆನಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್, ವಾಕರಿಕೆ, ಊಟ ಸೇರಿದಂಗೆ ಆಗ್ತಕ್ಕಂಥ ಸಮಸ್ಯೆ, ಹೊಟ್ಟೆ ನೋವು, ಬ್ಲೋಟಿಂಗ್ ಆಗ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಒಂದು ಸ್ಟೋನ್, ಈ ಗಾಲ್ ಬ್ಲಾಡರ್ ಸ್ಟೋನ್ ಏನ್ ಹೇಳ್ತೀವಲ್ಲ, ಅದು ಕೂಡ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನಾವು ರಾತ್ರಿ ಆಹಾರವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ರಾತ್ರಿ ಹೊತ್ತು ಸೇವಿಸೋದ್ರಿಂದ
ಈ ಮೂರು ಅಂಶಗಳು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಜಾಸ್ತಿ ಯುಟಿಲೈಸ್ ಆಗಲ್ಲ. ಯಾವಾಗ ಯುಟಿಲೈಸ್ ಆಗಲ್ಲ ಈ ಅಂಶಗಳು ಜಾಸ್ತಿ ಆಗ್ತವೆ, ಆದಾಗ ಮೇಜರ್ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಕಾಡ್ತಕ್ಕಂಥದ್ದು ರಾತ್ರಿ ಹೆಚ್ಚಾದ ಊಟದಿಂದ. ಒಂದನೇದಾಗಿ ಒಬೆಸಿಟಿ ಆದ್ರೆ, ಎರಡನೇದಾಗಿ ಕ್ರಾನಿಕ್ ಡಿಸೀಸಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹೃದಯಾಘಾತ ಹೆಚ್ಚಾಗ್ತಕ್ಕಂಥ ಸಂಖ್ಯೆ. ಅದ್ರ ಜೊತೆಯಲ್ಲಿ ಸ್ಟೋನ್ ಅಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್, ಇಷ್ಟು ಸಮಸ್ಯೆಗಳು ಮೇಜರ್ ಇಶ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗುತ್ತೆ. ಸರಿ ಏನ್ ಮಾಡ್ಬೇಕು, ನಮ್ಮ ರಾತ್ರಿ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತಕ್ಕಂಥ ಪ್ರಶ್ನೆ. ಮೊದಲನೇದಾಗಿ ಆಹಾರದಲ್ಲಿ ನೋಡಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ಲಿ. ಸರ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದ್ರೆ ಮತ್ತೆ ಫ್ಯಾಟ್ ಜಾಸ್ತಿ ಆಗಿ ದಪ್ಪ ಆಗ್ಬಿಡ್ತೀವಲ್ಲ. ಈ ಫ್ಯಾಟ್ ಜಾಸ್ತಿ ಆಗಿದ್ದಿನ ನಾವು ಬೆಳಿಗ್ಗೆ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊಂಡು ಬೆಳಿಗ್ಗೆ ಜಾಸ್ತಿ ಆಕ್ಟಿವ್ ಆಗಿದ್ಬಿಟ್ಟು ಆ ಒಂದು ಫ್ಯಾಟ್ ಅನ್ನ ಕರಗಿಸಬಹುದು. ಹಾಗಾಗಿ ಅಂಶದಲ್ಲಿ ತಿನ್ನ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರಲಿ, ಜೊತೆಗೆ ಫೈಬರ್ ಅಂಶ ಕೂಡ ಜಾಸ್ತಿ ಇರಲಿ. ಕಾರ್ಬೋಹೈಡ್ರೇಟ್ ಮತ್ತೆ ಫೈಬರ್ ಅಂಶ ಜಾಸ್ತಿ ಇರಬೇಕು. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪ್ರೋಟೀನ್ ಅಂಶ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಡಿಮೆ ಪ್ರೋಟೀನ್ ಅಂಶವನ್ನ ರಾತ್ರಿ ಹೊತ್ತು ಉಪಯೋಗಿಸಬೇಕು. ಅದ್ರ ಜೊತೆಗೆ ಫ್ಯಾಟ್ ಅನ್ನು ಕೂಡ ಕಡಿಮೆ ಮಾಡಬೇಕು. ಯಾಕಂದ್ರೆ ಮೇಜರ್ ಇಶ್ಯೂ ಆಗ್ತಾ ಇರೋದೇ ನಮಗೆ ಈ ಪ್ರೋಟೀನ್ ಇಂದ. ಹಾಗೆ ಪ್ರೋಟೀನ್ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಸರಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇದ್ದ ತಕ್ಷಣನೇ ಅನ್ನ ಜಾಸ್ತಿ ತಿನ್ನೋದ, ಚಪಾತಿ, ರೊಟ್ಟಿ ಇಂಥದನ್ನ ಜಾಸ್ತಿ ಉಪಯೋಗಿಸೋದ ಅಂತಕ್ಕಂಥದ್ದು. ಸೊ ಇವುಗಳೇ ಕಾಳುಗಳಲ್ಲಿ ಬೆಳೆಗಳ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್, ಇದು ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ ಅಂತೀವಿ. ಇದು ಅಷ್ಟು ಹೆಲ್ತಿ ಕಾರ್ಬೋಹೈಡ್ರೇಟ್ ಅಲ್ಲ. ಬದಲಾಗಿ ಹೆಲ್ತಿ ಕಾರ್ಬೋಹೈಡ್ರೇಟ್ ಅನ್ನ ಜಾಸ್ತಿ ಯೂಸ್ ಮಾಡಬೇಕು. ಹೆಲ್ತಿ ಕಾರ್ಬೋಹೈಡ್ರೇಟ್ ಅಂದ್ರೆ ಎಲ್ಲಿ ಸಿಗುತ್ತೆ? ಹಣ್ಣಲ್ಲಿ ಇರ್ತಕ್ಕಂಥದ್ದೇ ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್. ಬಟ್ ಆದ್ರೆ ಇಟ್ಸ್ ಇನ್ ಹೆಲ್ತಿ ಕಾರ್ಬೋಹೈಡ್ರೇಟ್. ಯಾವುದೇ ರೀತಿ ವೇಟ್ ಗೇನ್ ಕೂಡ ಆಗಲ್ಲ. ನೀವು ಎಷ್ಟೇ ಹಣ್ಣು ತಿಂದ್ರು ಕೂಡ ನಿಮ್ಮಲ್ಲಿ ವೇಟ್ ಗೇನ್ ಆಗಲ್ಲ. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಹಣ್ಣನ್ನು ತಿಂತಕ್ಕಂಥದ್ದು, ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಹಣ್ಣನ್ನು ತಿಂತಕ್ಕಂಥ ಕೆಲಸ ಮಾಡಬೇಕು. ಇನ್ನು ಫೈಬರ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ತಿನ್ನಿ. ವೆಜಿಟೇಬಲ್ಸ್ ಅಲ್ಲಿ ಈ ಫೈಬರ್ ಅಂತಕ್ಕಂಥದ್ದು ಯಥೇಚ್ಛವಾಗಿ ಸಿಗೋದ್ರಿಂದ ಹೆಚ್ಚಿನ ಪ್ರಮಾಣದ ನಾವು ವೆಜಿಟೇಬಲ್ಸ್ ಅನ್ನ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು. ನೆಕ್ಸ್ಟ್ ಏನಂತಂದ್ರೆ, ಯಾವ ಗ್ಯಾಪ್ ಇರಬೇಕು ಊಟಕ್ಕೂ ಮತ್ತೆ ಮಲಗೋದಕ್ಕೂ ಅಂತಕ್ಕಂಥದ್ದು. ಅಟ್ಲೀಸ್ಟ್ 4 ಅವರ್ ಗ್ಯಾಪ್ ಇರಬೇಕು. 1 ಅವರ್ ವಾಕ್ ಮಾಡಿ ಅಂತಾರಲ್ಲ, 4 ಅವರ್ ಗ್ಯಾಪ್ ಇರಬೇಕಾಗುತ್ತೆ ನಮಗೆ. ಯಾಕಂದ್ರೆ ಎನರ್ಜಿಗೆ ಯೂಸ್ ಆಗ್ಬೇಕಲ್ಲ. ನಾವು ತಿಂದ ಆಗಿರತಕ್ಕಂಥದ್ದು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಇವೆಲ್ಲ ನಮ್ಮ ಬ್ಲಡ್ ಅನ್ನು ಸೇರಿ ಯೂಸ್ ಆಗಬೇಕು ಅಂತಂದ್ರೆ 4 ಅವರ್ ಬೇಕಾಗುತ್ತೆ. 4 ಅವರ್ ಗ್ಯಾಪ್ ಮಾಡಬೇಕು. ಸರ್ ಯಾವ ರೀತಿ 4 ಅವರ್ ಗ್ಯಾಪ್ ಮಾಡೋದು? ಅಕಸ್ಮಾತ್ ನೀವು 11 ಗಂಟೆಗೆ ಮಲಗ್ತೀರಾ ಅಂತಂದ್ರೆ 4 ಅವರ್ ಕಡಿಮೆ ಮಾಡಿ, ಅಂದ್ರೆ 7 ಗಂಟೆಗೆ ಊಟ ಮುಗಿಸ್ಬೇಕು. ಇಲ್ಲ ಸರ್ ನಾವು 10 ಗಂಟೆಗೆ ಮಲಗ್ತೀವಿ ಅಂತಂದ್ರೆ ನೀವು 6 ಗಂಟೆಗೆ ಊಟ ಮುಗಿಸ್ಬೇಕಾಗುತ್ತೆ. ಇಲ್ಲ ನಾವು 9 ಗಂಟೆಗೆ ಮಲಗ್ತೀವಿ ಅಂದ್ರೆ ಇನ್ನೂ ಬೇಗ ನೀವು ಊಟ ಮಾಡೋದು, ಇನ್ನೂ 1 ಗಂಟೆ ಮುಂಚೆ 5 ಗಂಟೆಗೆ ಊಟ ಮಾಡಬೇಕಾಗುತ್ತೆ. ಸೊ ಇದೊಂದು ಲಾಜಿಕ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು 4 ಅವರ್ ಗ್ಯಾಪ್. ಸರ್ 4 ಅವರ್ ಗ್ಯಾಪ್ ಅಂತಂದ್ರೆ 7 ಗಂಟೆಗೆ ಊಟ ಮಾಡ್ಬಿಟ್ಟು ಸುಮ್ಮನೆ ಟಿವಿ ನೋಡ್ತಾ ಕುತ್ಕೊಳ್ಳೋದು, 11 ಗಂಟೆ ತನಕ ಹಂಗೆ ಟೈಮ್ ಪಾಸ್ ಮಾಡಿ ಮಲಗ್ತಕ್ಕಂಥ ಕೆಲಸ ಆಗ್ಬಾರ್ದು. ಸೊ ಬದಲಾಗಿ ಆ 4 ಅವರನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಎನರ್ಜಿ ಎನರ್ಜಿ ಯುಟಿಲೈಸ್ ಆಗ್ಬೇಕಲ್ಲ ನೀವು ತಿಂದಿರ್ತಕ್ಕಂಥದ್ದು. ಅಂದ್ರೆ ಆ 4 ಅವರ್ ಕೂಡ ನಾವು ಆಕ್ಟಿವ್ ಆಗಿರ್ಬೇಕು. ವಾಕ್ ಹೋಗಿ ಬರ್ತೀರಾ, 1 ಗಂಟೆ ವಾಕ್ ಹೋಗಿ ಬನ್ನಿ. ಹೋಗಿ ಬಂದ ಮೇಲೆ ಆದ್ರೂ ಕುತ್ಕೊಳ್ಳೋದಲ್ಲ, ಆದಷ್ಟು ಮನೆಯಲ್ಲಿ ಅದು ಇದು ಏನೇನ್ ಕೆಲಸ ಇರ್ತದಲ್ಲ ಮೂವ್ಮೆಂಟ್ ಇರಬೇಕು. 4 ಅವರ್ ಆಕ್ಟಿವ್ ಆಗಿ ಇದ್ರೆ ಸಾಕು. ನೀವು ಏನೇ ತಿಂದಿದ್ರು 7 ಗಂಟೆ 6 ಗಂಟೆ ಆಟ ಸಮಯದಲ್ಲಿ ಏನೇ ತಿಂದಿದ್ರು ಕೂಡ ಅದನ್ನ ಯುಟಿಲೈಸ್ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮ ದೇಹಕ್ಕೆ ಇರ್ತದೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಸರ್ ನೀವೇನೋ ಕಡಿಮೆ ತಿನ್ಲಿಕ್ಕೆ ಹೇಳ್ತೀರಾ ಅಥವಾ ತಿನ್ಬೇಡಿ ಅಂತ ಹೇಳ್ತೀರಾ, ಅಕಸ್ಮಾತ್ ಆಗ ಮಾಡಿದ್ರೆ ನಮಗೆ ಸುಸ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ ಎಲ್ಲ ಸುಸ್ತಿದ್ದು ಬಿಡುತ್ತೆ ನಮಗೆ ಅಂತ ಹೇಳ್ತಾರೆ. ಇದೊಂದು ಮಾನಸಿಕ ಕಾಯಿಲೆ ಅಂತಾನೆ ಹೇಳ್ಬೋದು. ಅಂದ್ರೆ ಸೈಕಲಾಜಿಕಲ್ ಅಡಿಕ್ಷನ್ ಆಗಿ ಹೋಗ್ಬಿಟ್ಟಿರುತ್ತೆ ನಮಗೆ. ನೋಡಿ, ನಮಗೆ ಯಾಕೆ ಬೇಕು ಆಹಾರ ಅನ್ನೋದು? ಯಾವ್ದಕ್ಕೆ ಬೇಕು? ಒಂದು ಎನರ್ಜಿಗೆ ಅಂತ ಹೇಳಿ. ಸರಿ, ಎನರ್ಜಿ ಯಾವ್ದಕ್ಕೆ ಬೇಕು? ಎನರ್ಜಿ ಬೇಕಾಗಿರ್ತಕ್ಕಂಥದ್ದು ನಾವು ಆಕ್ಟಿವ್ ಆಗಿರ್ಲಿಕ್ಕೆ, ಫಿಸಿಕಲಿ ಆಕ್ಟಿವ್ ಆಗಿರ್ಲಿಕ್ಕೆ ಅಂತ ಒಂದು ಎನರ್ಜಿ ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಕೆಲಸ ಮಾಡ್ಲಿಕ್ಕೆ ಅಂತ ಎನರ್ಜಿ ಬೇಕಾಗುತ್ತೆ. ಬಟ್ ಮಲಗಿದಂತ ಸಮಯದಲ್ಲಿ ಇವೆರಡು ಆಕ್ಟಿವಿಟೀಸ್ ಇರೋ, ಒಂದು ಫಿಸಿಕಲ್ ಆಕ್ಟಿವಿಟಿನೂ ಇಲ್ಲ, ಯಾವುದೋ ಒಂದು ಕೆಲಸ ಕೂಡ ಮಾಡ್ತಿರಲ್ಲ. ಹಾಗಾಗಿ ಇದರ ಅವಶ್ಯಕತೆ, ಫುಡ್ ಮತ್ತೆ ಎನರ್ಜಿಯ ಒಂದು ಅವಶ್ಯಕತೆ ರಾತ್ರಿಗೆ ಬರೋದೇ ಇಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ಸೊ ಹಾಗಾಗಿ ನೀವು ರಾತ್ರಿ ಊಟ ಮಾಡಲಿಲ್ಲ ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನು ಹೇಳಿದ ಅಂಶವನ್ನೇ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರು ಕೂಡ ಯಾವುದೇ ರೀತಿ ಸುಸ್ತಾಗಲ್ಲ. ಇದು ಸುಸ್ತಾಯ್ತು ಅಂತಂದ್ರೆ ಅದು ಸೈಕಾಲಜಿಕಲ್, ಮಾನಸಿಕ ಮಾತ್ರ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಾದ್ರೆ ಕೆಲವರು ಹೇಳ್ತಾರೆ, ಸರ್ ಊಟ ಮಾಡ್ಲಿಲ್ಲ ರಾತ್ರಿ, ಅಕಸ್ಮಾತ್ ಕಡಿಮೆ ಊಟ ಮಾಡಿಬಿಟ್ರೆ ನಮಗೇನಾಗುತ್ತೆ, ನಿದ್ರೆನೇ ಬರೋದಿಲ್ಲ ರಾತ್ರಿ ಅಂತ ಹೇಳ್ತಾರೆ. ಇದು ಒಂದು ಮೇಜರ್ ಸೈಕಲಾಜಿಕಲ್ ಇಶ್ಯೂನೇ ಅಂತ ಹೇಳ್ಬೇಕು. ಯಾಕಂದ್ರೆ ಏನಾಗುತ್ತೆ, ನಾವು ರಾತ್ರಿ ಊಟ ಮಾಡಿಲ್ಲ ಅನ್ನೋದನ್ನ ತಲೆಯಲ್ಲಿ ಫೀಡ್ ಮಾಡ್ಬಿಟ್ಟಿರ್ತೀವಿ. ಅದೇ ತಲೆನಲ್ಲಿ ವಿಚಾರ ಹೊಡ್ತಾ ಇರ್ತೈತೆ, ನಾನೀಗ ಊಟ ಮಾಡಿಲ್ಲ ಅಥವಾ ಸ್ವಲ್ಪ ತಿಂದಿದ್ದೀನಿ, ಕಡಿಮೆ ತಿಂದಿದ್ದೀನಿ, ನನಗೆ ಏನಾಗ್ಬಿಡುತ್ತೇನೋ ಅನ್ನೋ ಒಂದು ಸೈಕಾಲಜಿ. ಊಟದ ಬಗ್ಗೆನೇ ನಾವು ಥಿಂಕ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆದಂತ ಹಾರ್ಮೋನ್ಸ್ ನಮಗೆ ಮಲಗ್ಲಿಕ್ಕೆ ಬಿಡಲ್ಲ, ನಮ್ಮನ್ನು ಹಾಗೆ ಎಚ್ಚರವಾಗಿ ಇಟ್ಬಿಡುತ್ತೆ. ಯಾಕೆಂದ್ರೆ ನೀವು ಆಹಾರದ ಬಗ್ಗೆ ವಿಚಾರ ಮಾಡಿದ್ರಿ, ಹಾರ್ಮೋನ್ಸ್ ಉತ್ಪತ್ತಿ ಆಯ್ತು, ಹಾರ್ಮೋನ್ಸ್ ಉತ್ಪತ್ತಿ ಆದ್ರಿಂದ ನಿಮಗೆ ನಿದ್ರೆ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಹಾಗಾಗಿ ತಲೆಯಿಂದ ತೆಗೆದಾಕ್ಬೇಕು. ನಾವು ಊಟ ಮಾಡಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನಮ್ಗೆ ಊಟದ ಅವಶ್ಯಕತೆ ಏನಿಲ್ಲ, ಹಾಗಾಗಿ ಮಾಡಿಲ್ಲ ನೀವು, ಹಾಗೆ ಊಟ ಮಾಡಿಲ್ಲ ಅನ್ನೋದನ್ನ ತಲೆಯಿಂದ ತೆಗೆದಾಕ್ಬಿಡಿ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಇಲ್ಲ ಸರ್ ಅನಿವಾರ್ಯ, ಇಲ್ಲ ಹೊರಗಡೆ ಫಂಕ್ಷನ್ ಇತ್ತು, ಹೋಗ್ಲೇಬೇಕಾಯ್ತು, ತಿನ್ಲೇಬೇಕಾಯ್ತು, ಜಾಸ್ತಿ ಊಟ ಮಾಡ್ಲೇಬೇಕಾಯ್ತು, ಎಲ್ಲಾ ರೀತಿಯ ಅಂಶನ ತಿನ್ಲೇಬೇಕಾಯ್ತು ಅಲ್ಲಿ ಅಂದಾಗ ಏನ್ ಮಾಡ್ಬೇಕು
ಇಂಥ ಟೈಮ್ನಲ್ಲಿ ಬೆಸ್ಟ್ ವೇ ಅಂತಂದ್ರೆ 10 ಗಂಟೆಗೆ ಊಟ ಮಾಡಿರಿ ಪರವಾಗಿಲ್ಲ. ಆ ರೀತಿ 10 ಗಂಟೆ 9 ಗಂಟೆ 10 ಗಂಟೆಗೆಲ್ಲ ಊಟ ಮಾಡಿದ್ಮೇಲೆ 11 ಗಂಟೆಗೆ ಈ ರೀತಿ ಊಟ ಮಾಡಿದ್ರೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡಿದ್ರೆ ಸಾಕು. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನ್ಯೂಟ್ರಿಷನ್ ಅನ್ನ ದೇಹಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ನೈಟ್ ಜಾಸ್ತಿನೇ ಊಟ ಮಾಡಿರಿ ಪರವಾಗಿಲ್ಲ. ಆ ರೀತಿ ಊಟ ಮಾಡಿದ ಸಮಯದಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ 100% ಸ್ಕಿಪ್ ಮಾಡಿ, ಏನನ್ನು ಯೂಸ್ ಮಾಡ್ಬಿಡಿ, ಟೀ ಕಾಫಿನೂ ಕೂಡ ಯೂಸ್ ಮಾಡ್ಬಿಡಿ. ಅವಾಗ 100% ಬ್ಯಾಲೆನ್ಸ್ ಆಗುತ್ತೆ. ಇನ್ನೂ ಕೆಲವರು ಇದಾರೆ, ಸರ್ ನಾವು ಟ್ಯಾಬ್ಲೆಟ್ ತಗೋಬೇಕು, ರಾತ್ರಿ ನಮಗೆ ಟ್ಯಾಬ್ಲೆಟ್ ತಗೋಬೇಕು ಅಂತ ಊಟ ಮಾಡ್ತೀವಿ, ನಮಗೆ ಹಸಿವು ಇರೋದಿಲ್ಲ, ಊಟ ಮಾಡ್ಬೇಕು ಅಂತ ಅನ್ಸಲ್ಲ, ಆದ್ರೆ ಟ್ಯಾಬ್ಲೆಟ್ ಉಂಟದಿಲ್ಲ ಅದಕ್ಕೋಸ್ಕರ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಒಂದ್ ಏನ್ ಮಾಡಿ, ಬೇಗ ತಿನ್ಲಿಕ್ಕೆ ಇಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ ಬೇಗ ಆಹಾರ ಸೇವಿಸೋದು. ಹೇಳಿದ 6 ಗಂಟೆಗೆ 5 ಗಂಟೆಗೆ 6 ಗಂಟೆಗೆ 7 ಗಂಟೆ ಇಂಥ ಸಮಯದಲ್ಲಿ 7 ಗಂಟೆಗಿಂತ ಮುಂಚೆ ನೀನು 6 ಗಂಟೆಗೆ ಬೇಕು ನೀವು ಆಹಾರ ಸೇವಿಸಿ ಅದ್ರ ಜೊತೆಗೆ ಟ್ಯಾಬ್ಲೆಟ್ ತಗೋಬಹುದು. ಈ ಆಹಾರ ಅನ್ನೋದು ನಮ್ಮ ದೇಹದ ಒಂದು ಅವಶ್ಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಂಪಲ್ಷನ್. ಅಯ್ಯೋ ತಿನ್ಲೇಬೇಕು, ರಾತ್ರಿ ತಿನ್ಲೇಬೇಕು, ಅವ್ರು ಹೇಳಿದಾರೆ ತಿನ್ಲೇಬೇಕು, ಏನೋ ಆಗ್ಬಿಡುತ್ತೆ ತಿನ್ಲಿಲ್ಲ ಅಂದ್ರೆ ಅನ್ನೋ ಒಂದು ಕಂಪಲ್ಷನ್ ಅಲ್ಲಿ ತಿಂದ್ಬಿಟ್ಟು ನಾವು ಕಾಯಿಲೆನ ಅತಿ ಹೆಚ್ಚಾಗಿ ಇವತ್ತಿನ ದಿವಸ ಏನು ಇಷ್ಟೊಂದು ಕಾಯಿಲೆಗಳನ್ನ, ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ, ಇಂಥ ಸಮಸ್ಯೆಗಳನ್ನ ನಾವು ಜಾಸ್ತಿ ಮಾಡ್ಕೊಂತ ಇದೀವಿ. ಇದೆಲ್ಲ ಬಿಟ್ಬಿಟ್ಟು ರಾತ್ರಿ ಊಟದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ದಲೆ ಆದಷ್ಟು ಬೇಗ ತಿಂತಕ್ಕಂಥದ್ದು, ಹಣ್ಣು ಸೊಪ್ಪು ತರಕಾರಿನ ಅತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು, ಅಥವಾ ರಾತ್ರಿ ಊಟನೇ ಸ್ಕಿಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಆರೋಗ್ಯವಾಗಿರ್ಬೋದು. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.